ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಮೈ ಚಾನಲ್. ನೀವಾದ್ರೆ ಫಸ್ಟ್ ಟೈಮ್ ನಮ್ಮ ಚಾನಲ್ ಕೆಳಗೆ ಸಬ್ಸ್ಕ್ರೈಬ್ ಕ್ಲಿಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ವೀಕ್ಷಕರೇ, ಇವತ್ತಿನ ವಿಡಿಯೋ ಶುರು ಮಾಡೋ ಮುಂಚೆ ನಮ್ಮ ರಾಕಿಂಗ್ ಸ್ಟಾರ್ ಅವರ ಜನ್ಮದಿನ ಇವತ್ತು. ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಕೋರುತ್ತಾ ಇವತ್ತಿನ ವಿಡಿಯೋ ಶುರು ಮಾಡೋಣ. ವೀಕ್ಷಕರೇ, ಇವತ್ತು ಬೆಳಿಗ್ಗೆ 10:25ಕ್ಕೆ ಕನ್ನಡದ ಬಹುನಿರೀಕ್ಷಿತ ಟಾಕ್ಸಿಕ್ ಚಿತ್ರದ ಫಸ್ಟ್ ಲುಕ್ ಟೀಸರ್ ಬಿಡುಗಡೆಯಾಗಿದೆ. ಯಶ್ ಪಾತ್ರ ನೋಡಿದರೆ 10 ಹಲವು ಪ್ರಶ್ನೆಗಳು ಹುಟ್ಟಿಕೊಳ್ಳುತ್ತವೆ. ಪಾತ್ರದ ಲುಕ್ ಮತ್ತು ಬಿಹೇವಿಯರ್ ಕಂಡ್ರೆ ಅದೆಲ್ಲೋ ವಿಲನ್ ಫೀಲ್ ಆಗುತ್ತದೆ. ಆದರೆ ಯಶ್ ಕಂಪ್ಲೀಟ್ ವಿಲನ್ ರೋಲ್ ಯಾಕೆ ಮಾಡ್ತಾರೆ ಅನ್ನುವ ಪ್ರಶ್ನೆ ಕೂಡ ಇದೆ. ಆದರೆ KGF ಚಿತ್ರದ ವಿಲನ್ ಪಾತ್ರ ಮೆಚ್ಚಿದ ಜನ ಈ ಒಂದು ಟಾಕ್ಸಿಕ್ ವಿಲನ್ ಪಾತ್ರವನ್ನು ಮೆಚ್ಚುತ್ತಾರೆ ಅನಿಸುತ್ತದೆ. ಅದಕ್ಕೇನೆ ಯಶ್ ಈ ಒಂದು ರೂಲ್ ಮಾಡಿದ್ದಾರೆ ಅನ್ನೋ ಅಂದಾಜು ಕೂಡ ಇದೆ. ಆದರೆ ಇಲ್ಲಿ ಇನ್ನೂ ಕೆಲವು ವಿಚಾರಗಳು ಇವೆ. ಅದರ ಸುತ್ತ ಒಂದು ಸ್ಟೋರಿ ಇದೆ. ಆದ ಕಾರಣ ಎಲ್ಲರೂ ವಿಡಿಯೋ ಪೂರ್ಣವಾಗಿ ನೋಡಿ. ಟಾಕ್ಸಿಕ್ ಚಿತ್ರದಲ್ಲಿ ರಾಕಿ ಹೀರೋನ ವಿಲನ್ನ? ವೀಕ್ಷಕರೇ, ಟಾಕ್ಸಿಕ್ ಚಿತ್ರದ ಯಶ್ ರೂಲ್ ಹೇಗಿರುತ್ತದೆ, ಯಶ್ ಮ್ಯಾನೇಜಮ್ ಯಾವ ರೀತಿ ಇರುತ್ತದೆ, ಈ ಎಲ್ಲ ಪ್ರಶ್ನೆ ಇತ್ತು. ಅದಕ್ಕೆ ಉತ್ತರ ಇದೀಗ ಸಿಕ್ಕಿದೆ. ಚಿತ್ರದ ಮೊದಲ ಟೀಸರಲ್ಲಿ ಯಶ್ ಲುಕ್ ರಿವೀಲ್ ಆಗಿದೆ. ಇದೇ ಟೀಸರ್ ಅಲ್ಲಿಯೇ ಯಶ್ ಪಾತ್ರದ ಕದರ್ ಕೂಡ ಬಹಿರಂಗಗೊಂಡಿದೆ. ಆದರೆ ಟೀಸರ್ ನೋಡಿದಾಗ ಒಂದು ಪ್ರಶ್ನೆ ಹುಟ್ಟಿಕೊಳ್ಳುತ್ತದೆ. ಅಸಲಿಗೆ ಯಶ್ ಈ ಚಿತ್ರದಲ್ಲಿ ಹೀರೋನ ಇಲ್ಲ ವಿಲನ್ನ ಅನ್ನೋ ಪ್ರಶ್ನೆಗೆ ಅದಾಗಿದೆ. ಹಾಗೇನೆ ಒಂದು ನಂಬಿಕೆ ಇದೀಗ ಬದಲಾಗಿದೆ. ಯಶ್ ಪಾತ್ರ ಅಷ್ಟು ಬಿಹೇವಿಯರ್ ನೋಡಿದರೆ ಅಭಿಪ್ರಾಯ ಒಂದೇ ರೀತಿನೇ ಬರ್ತಿದೆ. ಹೌದು, ಈ ಒಂದು ಡೌಟ್ ಜಾಸ್ತಿನೇ ಆಗಿದೆ. ಟಾಕ್ಸಿಕ್ ಚಿತ್ರದಲ್ಲಿ ಯಶ್ ಹೀರೋ ಅಲ್ವೇ ಅಲ್ಲ, ವಿಲನ್ ಪಾತ್ರವನ್ನೇ ಇಲ್ಲಿ ಮಾಡಿದ್ದಾರೆ ಅನಿಸುತ್ತದೆ. ಕಾರಣ ಏನೂ ಹೇಳೋದೇ ಬೇಡ, ಟೀಸರ್ ನೋಡಿದರೆ ಸಾಕು, ಎಲ್ಲವೂ ಅರ್ಥ ಆಗುತ್ತದೆ. ಆದರೆ ಇಲ್ಲಿ ಇನ್ನೂ ಒಂದು ಪ್ರಶ್ನೆ ಕೂಡ ಇದೆ. ನಿಜ ವೀಕ್ಷಕರೇ, ಯಶ್ ಇಲ್ಲಿ ಡಿಟೆಕ್ಟಿವ್ ಪಾತ್ರವನ್ನೇ ಮಾಡಿದ್ದಾರಾ? ಈ ಪ್ರಶ್ನೆ ಹುಟ್ಟಲು ಕೆಲವು ಕಾರಣಗಳಿವೆ. ಯಶ್ ಧರಿಸಿರೋ ಹ್ಯಾಟ್ ಮತ್ತು ಲುಕ್ ಎರಡೂ ಎಲ್ಲೋ ಒಂದೇ ಕಡೆಗೆ ಅದೇ ಫೀಲ್ ಕೊಡುತ್ತದೆ. ಟಾಕ್ಸಿಕ್ ಲೋಕದ ಅಸಲಿ ಸತ್ಯ ತಿಳಿಯಲು ವಿಲನ್ ರೂಪವನ್ನು ತಾಳಿದ್ದಾರೆ ಅನ್ನುವ ಫೀಲ್ ಸಹ ಬರ್ತಿದೆ ನೋಡಿ. ಟಾಕ್ಸಿಕ್ ಚಿತ್ರದಲ್ಲಿ ವೈಲ್ಡ್ ರೊಮ್ಯಾನ್ಸ್? ಹೌದು ವೀಕ್ಷಕರೇ, ಟಾಕ್ಸಿಕ್ ಚಿತ್ರದ ಯಶ್ ಪಾತ್ರ ವೈಲ್ಡ್ ಆಗಿಯೇ ಇದೆ. ಪಬ್ ಎಂಟ್ರಿ ಇರಬಹುದು, ಡ್ಯಾನ್ಸರ್ ಜೊತೆ ರೊಮ್ಯಾನ್ಸ್ ಮಾಡೋ ದಾಟಿ ಇರಬಹುದು, ಎಲ್ಲವೂ ವೈಲ್ಡ್ ಆಗಿಯೇ ಇದೆ. ಅಷ್ಟೇ ಯಾಕೆ, ನೋಡೋ ನೋಟದಲ್ಲೂ ಆ ವೈಲ್ಡ್ ಫೀಲೇ ಇದೆ. ಅಷ್ಟು ವೈಲ್ಡ್ ಆಗಿರೋ ಈ ಒಂದು ಚಿತ್ರದ ಫಸ್ಟ್ ಟೀಸರ್ ಹೊಸ ಭರವಸೆಯನ್ನು ಹುಟ್ಟುಹಾಕಿದೆ. ಇನ್ನೂ ಟಾಕ್ಸಿಕ್ ಚಿತ್ರದ ರಿಲೀಸ್ ಡೇಟ್ ಅನೌನ್ಸ್ ಆಗಿಲ್ಲ. ಈ ಮೊದಲೇ ಹೇಳಿದ ಡೇಟ್ಗೆ ಚಿತ್ರ ಬರೋದು ಡೌಟ್ ಅನ್ನೋ ಮಾತು ಇದೆ. ಈ ವರ್ಷದ ಕೊನೆ ಡಿಸೆಂಬರ್ ತಿಂಗಳಲ್ಲಿಯೇ ಟಾಕ್ಸಿಕ್ ರಿಲೀಸ್ ಆಗುತ್ತದೆ ಅನ್ನೋ ಸುದ್ದಿ ಕೂಡ ಇದೆ. ಆದರೆ ಈ ವಿಚಾರವಾಗಿ ಯಾರೂ ಇನ್ನೂ ಹೇಳಿಕೊಂಡಿಲ್ಲ ನೋಡಿ. ಇನ್ನು ಟಾಕ್ಸಿಕ್ ಚಿತ್ರವನ್ನು ಗೀತಾ ಮೋಹನ್ ದಾಸ್ ಡೈರೆಕ್ಷನ್ ಮಾಡಿದ್ದಾರೆ. ಕಥೆಯನ್ನು ಕೂಡ ಅವರೇ ಬರೆದುಕೊಂಡಿದ್ದಾರೆ. ಯಶ್ ಮತ್ತು ಕೆವಿನ್ ಪ್ರೊಡಕ್ಷನ್ ಹೌಸ್ ಈ ಚಿತ್ರವನ್ನು ನಿರ್ಮಾಣ ಮಾಡುತ್ತಿವೆ. ಅತಿ ದೊಡ್ಡ ಬಜೆಟ್ನ ಈ ಚಿತ್ರ ಹಾಲಿವುಡ್ಗೂ ಕಾಲಿಡುತ್ತಿದೆ. ಹಾಗಾಗಿಯೇ ಕನ್ನಡ ವರ್ಷನ್ ಬೇರೆ ಇದೆ, ಇಂಗ್ಲಿಷ್ ವರ್ಷನ್ ಬೇರೆ ಇದೆ. ಎರಡೂ ರೀತಿಯಲ್ಲಿಯೇ ಟಾಕ್ಸಿಕ್ ಚಿತ್ರ ತಯಾರಾಗುತ್ತಿದೆ ಅನ್ನುವ ಮಾಹಿತಿ ಇದೆ. ವೀಕ್ಷಕರ, ಇವತ್ತಿನ ವಿಡಿಯೋ ಟಾಕ್ಸಿಕ್ ಚಿತ್ರದ ಟೀಸರ್ ಕುರಿತಾಗಿತ್ತು. ಇವತ್ತಿನ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಹೆಚ್ಚು ಜನ ಶೇರ್ ಮಾಡಿ. ನೀವು ಟಾಕ್ಸಿಕ್ ಮೂವಿಗೆ ವೇಟ್ ಮಾಡ್ತಾ ಇದ್ರ ತಪ್ಪದೇ ಕೆಳಗಡೆ ಟಾಕ್ಸಿಕ್ ಅಂತ ಕಮೆಂಟ್ ಮಾಡಿ. ವಿಡಿಯೋ ನೋಡೋದಕ್ಕೆಲ್ಲರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.